ಸರ್, ಈಗ ಸಮಾವೇಶ ಮಾಡೋದಕ್ಕೂ ವರದಿಗೂ ಸಂಬಂಧ ಏನು? ಅವರು ತುಳಿತಕ್ಕೆ ಒಳಗಾದಂಥ ಕೆಲವೊಂದಿಷ್ಟು ಸಮಾವೇಶಗಳು ಆಗಬೇಕು, ಸರ್ಕಾರದ ಗಮನಕ್ಕೆ ತರಬೇಕು, ಅವರು ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ನ್ಯಾಯ ಕೇಳುವಂಥದ್ದು ಅವ್ರ ಧರ್ಮ. ಸಮಾವೇಶ ಮಾಡ್ತಾರೆ, ತಪ್ಪೇನಿದೆ? ಕಾಂತರಾಜು ವರದಿ ಈಗಾಗಲೇ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟನೆ ಪಡಿಸಿದ್ದಾರೆ. ಕಾಂತರಾಜು ವರದಿ ತೊಗೊತೀವಿ ಅಂತ ಹೇಳಿದ್ದಾರೆ. ಇನ್ನೂ ಟೈಮ್ ಇದೆ ಅವರಿಗೆ, ಜನವರಿ 31ರವರೆಗೂ ಇದೆ. ಅದರೊಳಗೆ ಕೊಡ್ತಾರಂತ ವಿಶ್ವಾಸದಿಂದಿದೆ. ಅವ್ರು ಕೊಟ್ಟರೆ ತೊಗೊತೀವಿ. ಸರ್, ಈಗ ಪ್ರಬಲ ಸಮುದಾಯದ ವಿರೋಧ ಅನ್ನೋದಕ್ಕಿಂತ ಮೊದಲು ವರದಿಯನ್ನು ತೆಗೆದುಕೊಳ್ಳೋಣ, ವರದಿಯನ್ನು ನೋಡೋಣ, ವರದಿ ಒಳಗೆ ಏನಿದೆ ವಾಸ್ತವ ಸತ್ಯ ತಿಳ್ಕೊಳ್ಳೋಣ. ತಿಳ್ಕೊಂಡ ಮೇಲೆ ವರದಿ ಅಂಗೀಕಾರ ಆಗೋದು ಮತ್ತೊಂದು, ಆಮೇಲೆ ನಿರ್ಧಾರ ಮಾಡೋಂಥದ್ದು. ಸರ್, ಈಗ ಎಲ್ಲಿವರೆಗಿದೆ? ಈಗ ವಿಸ್ತರಣೆ ಮಾಡಿದ್ದೀವಿ, ಅದಾದಮೇಲೆ ಮತ್ತೆ ಡೇಟ್ ಹೇಳೋಣ ಅಂತ. ಸರ್, ನಾನು ಹೇಳಕತ್ತಿದ್ದು ಮೊದಲು ಅವಧಿ ಅದರೊಳಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರು? ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ದಾರೆ. ಸರ್, ಯಾಕೆ ನಮ್ಮಲ್ಲಿ ಯಾರ್ದು ವಿರೋಧ ಇಲ್ಲ. ಹಂಗೆ ವಿರೋಧ ಇದೆ ಅಂತ ಮಾಧ್ಯಮದೊಳಗೆ ಸೃಷ್ಟಿ ಆಗ್ತಾ ಇರೋದು ಯಾವುದು ವಿರೋಧ ಇಲ್ಲ. ಸರ್, ಅವ್ರಿಗೆ ವರದಿ ಕೊಟ್ಟರೆ ನಿಶ್ಚಿತವಲ್ಲ ತೊಗೊಂತೀವಿ. ಕಳೆದ ಬಾರಿನೂ ಹಾಗೆ ಹೇಳಿದ್ರು, ನವೆಂಬರ್ 23 ನಾವು ಪಟ್ಟ ಕೊಡ್ತೇವೆ, ವರದಿ ರೆಡಿ ಇದೆ ಅಂತ. ಮತ್ತೆ ವಿಸ್ತರಣೆ ಆಯ್ತು. ಕುಂಟನಪ್ಪ ಹೇಳ್ತಾ ಇದೆಯಾ ಸರ್ಕಾರ ಆಯೋಗ ಅಂತ? ಸರ್ಕಾರ ಕುಂಟನೆ ನಮ್ಮ ಗಮನಕ್ಕೆ ಬಂದಿದೆ. ನಾನು ಮಾಧ್ಯಮದೊಳಗೆ ಹೇಳಿದ್ದೀನಿ, ವರದಿ ನೋಡಲಾರ್ದೆ, ವರದಿಯನ್ನು ಓದಲಾರ್ದೆ ವಿರೋಧ ಮಾಡೋದು ತಪ್ಪು. ಆ ವರದಿಯನ್ನು ನೋಡೋಣ, ಆ ವರದಿಯನ್ನು ಓದೋಣ, ವಾಸ್ತವ ಅಂಕಿಅಂಶಗಳ ಬಗ್ಗೆ ವಿಚಾರವನ್ನು ಮಾಡೋಣ. ಮತ್ತು ಇನ್ನೂ ಒಂದು, ಕಾಂತರಾಜು ವರದಿ ಯಾವುದೇ ಜಾತಿ ಜನಗಣತಿ ಅಲ್ಲ. ಅದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಈ ರಾಜ್ಯದೊಳಗೆ ಯಾವ ಜನ ಎಷ್ಟೆಷ್ಟಿದ್ದಾರೆ ಅನ್ನೋದು ತಿಳ್ಕೊಳ್ಳುವಂಥ ವರದಿ ವಿನ ಜಾತಿ ಜನಗಣತಿ ಅಲ್ಲ. ಡಿ ಸಿ ಎಂ ಅವರಿಗೂ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಎಲ್ಲ ಮಂತ್ರಿಗಳಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಿರ್ಧಾರಗಳು ಆಗ್ತವೆ.